ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಕ್ಲಾಸ್. ಇವತ್ತು ಟೈಮ್ಸ್ ಆ್ಯಂಡ್ ವರ್ಕ್ ಮೇಲೇ ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ಸ್ಗಳನ್ನ ನೋಡೋಣ. ಸೊ ಇದೊಂದು ಪ್ರಾಬ್ಲಮ್ ನೋಡಿ. 2 men undertook to do a work for 6,000. ಅಂದರೆ ಇಬ್ಬರು ಒಂದು ಕೆಲಸನ 6,000ಕ್ಕೆ ಮಾಡೋಕ್ಕೆ ಒಪ್ಕೊಂಡಿರ್ತಾರೆ. One alone could do it in 15 days and the other can do it in 12 days. While with the assist of a boy, work get completed in 5 days. Find the share of a boy. ಅಂದರೆ ಇಬ್ಬರು ಕೂಡಿ ಒಂದು ಕೆಲಸನ 6,000ಕ್ಕೆ ಮಾಡೋಕ್ಕೆ ಒಪ್ಕೊಂಡಾರ. ಬಟ್ ಏನು ಕೊಟ್ಟಾರಂದ್ರೆ ಇಲ್ಲಿ ಒಬ್ಬ ಆ ಕೆಲಸನ 15 ದಿವಸದಾಗ ಮಾಡಿ ಮುಗಿಸ್ಬೋದು. ಅದೇ ಕೆಲಸನ ಇನ್ನೊಬ್ಬ 12 ದಿವಸದಲ್ಲಿ ಮಾಡಿ ಮುಗಿಸ್ತಾನೆ. ಆದ್ರೆ ಇಲ್ಲೇನು ಮಾಡ್ಯಾರ, ವಿತ್ ದ ಅಸಿಸ್ಟೆನ್ಸ್ ಆಫ್ ಎ ಬಾಯ್, ಇವರಿಬ್ಬರು ಸೇರಿ ಇನ್ನೊಬ್ಬ ಬಾಯ್ ಅಂದರೆ ಹುಡುಗನ ಕರ್ಕೊಂಡು 5 ದಿವಸದಲ್ಲಿ ಕೆಲಸ ಮಾಡಿ ಮುಗಿಸ್ತಾರ. ಸೊ ಹಂಗಿದ್ರೆ ಆ ಹುಡುಗನಿಗೆ ಎಷ್ಟು ಶೇರ್ ಕೊಡಬೇಕಿದ್ರಲ್ಲಿ 6,000ದಲ್ಲಿ ಎಷ್ಟು ಶೇರ್ ಕೊಡಬೇಕು ಈ ಬಾಯ್ಗೆ ಅಂತ ಲೆಕ್ಕ. ಈಗ ಸೊ ಇಲ್ಲಿ ಅದೇ ಸೇಮ್ ಬರ್ಕೋಬೇಕು. ಸೊ 1 ಕ್ಯಾನ್ ಡೂ ಇಟ್ ಇನ್ 15 ಡೇಸ್ ಅಂದ್ರೆ ಅದನ್ನು ಎ ಅಂತ ಕನ್ಸಿಡರ್ ಮಾಡಿ 15 ದಿವಸದಲ್ಲಿ ಮುಗಿಸ್ತಾನೆ ಟೈಮ. ಅನದರ್ ಅಂತಂದ್ರೆ ಅದನ್ನು ಬಿ ಅಂತ ಕನ್ಸಿಡರ್ ಮಾಡೋದು ಅಂದರೆ 12 ಡೇಸ್ದಲ್ಲಿ. ಸೊ ನೆಕ್ಸ್ಟ್ ವಿತ್ ಅಸಿಸ್ಟ್ ಆಫ್ ಬಾಯ್ ಅಂದರೆ ಎ ಪ್ಲಸ್ ಬಿ, ಆ ಬಾಯನ್ನು ಸಿ ಅಂತ ತೊಗೊಳ್ಳೋಣ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಕೂಡಿ 5 ದಿವಸದಲ್ಲಿ ಮುಗಿಸ್ತಾರೆ ಅಂತ ಕೊಟ್ಟಾರೆ. ಸೊ 3 ಟೈಮ್ ಕೊಟ್ಟಾರೆ, 3 ವರ್ಕ್ ಕಂಪ್ಲೀಟೆಡ್ ಆಗ್ತೈತಿ. ಸೊ 3 ಥರನ ಕನ್ಸಿಡರ್ ಮಾಡಿ ನಾವು ಏನು ಮಾಡಬೇಕು, ಎಲ್ ಸಿ ಎಮ್ ಕಂಡುಹಿಡಬೇಕು. 15, 12, 5 ಎಷ್ಟಾಗುತ್ತೆ? ಎಲ್ ಸಿ ಎಮ್ 60 ಆಗುತ್ತೆ. ಆವಾಗ ಸ್ಪೀಡ್ ಎಷ್ಟಾಯಿತು? 60/15 ಮಾಡ್ರೆ ಎ ಸ್ಪೀಡ್ 4 ಆಯಿತು. 60/12 ಮಾಡ್ರೆ ಎ ಸ್ಪೀಡ್ ಬಿದು 5 ಆಯಿತು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಪೀಡ್ 12 ಆಯಿತು. ಸೊ ನಮಗೇನು ಕೇಳಿರಲಿ, ಈ ಬಾಯ್ ಅಂದರೆ ಸಿಗೆ 6,000 ಟೋಟಲ್ ಅಮೌಂಟ್ದೊಳಗೆ ಎಷ್ಟು ಶೇರ್ ಕೊಡಬೇಕು ಅಂತ. ಸೊ ಇಲ್ಲಿ ನಮಗೆ ಸಿ ಸ್ಪೀಡ್ ಕಂಡುಹಿಡ್ಬೇಕು ನಾವು. ಸಿ ಸ್ಪೀಡ್ ಎಷ್ಟಾಗ್ತೈತಿ? ಈಗ ಏದು 4 ಐತಿ, ಬಿದು 5 ಐತಿ, ಟೋಟಲ್ 12 ಇದ್ದಾಗ 12 9 ಹೋತಂದ್ರೆ ಸಿದ ಸ್ಪೀಡು 3 ಆಗ್ತೈತಿ. ಸೊ ಟೋಟಲ್ 6,000ವನ್ನು ಯಾವ ರೇಷಿಯೋದಾಗ ಹಂಚ್ಬೇಕಂದ್ರೆ ಅವ್ರ ಸ್ಪೀಡ್ದ ರೇಷಿಯೋದಾಗ 4, 5, 3 ರೇಷಿಯೋದಾಗ. ಸೊ ಟೋಟಲ್ 6,000ದೊಳಗೆ 4, 5, 3 ರೇಷಿಯೋದಾಗ 6,000 ರೂಪಾಯಿನ ಹಂಚ್ಬೇಕಾಗ್ತೈತಿ. ಸೊ ನಾವು ಸಿಗೆ ಎಷ್ಟು ಬೇಕು ಅಂತ ಕೇಳ್ಯಾರ ಕ್ವಶನ್ ಅಂದ್ರೆ 3 ಡಿವೈಡೆಡ್ ಬೈ ಟೋಟಲ್ ಎಷ್ಟೈತಿಲ್ಲಿ 12 ಇಂಟು 6,000. ಸೊ 12 ಒಂದಲೇ 12 5ಲಿ 60, 500 ಆಗ್ತೈತಿ. 500 ಇಂಟು 3. ಸೊ ಸಿಗೆ ಅಂದ್ರೆ ಏನು ಬಾಯ್ ಇರ್ತಾನಲ್ಲ ಅವಂಗೆ 1,500 ರೂಪಾಯಿ ಶೇರ್ ಕೊಡಬೇಕಾಗ್ತೈತಿ 5 ದಿವಸದಾಗ 3 ಜನ ಕೂಡಿ ಕೆಲಸ ಮುಗಿಸಿದಾಗ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್. 15 men ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 12 ಡೇಸ್. 15 ಜನ ಕೂಡಿ ಒಂದು ಕೆಲಸನ 12 ದಿವಸದಾಗ ಮುಗಿಸ್ತಾರೆ. 4 days ಆಫ್ಟರ್ ದೇ ಸ್ಟಾರ್ಟೆಡ್ ದ ವರ್ಕ್ 3 men left and 8 more joined. ಇವ್ರು 15 ಜನ 12 ದಿವಸದಾಗ ಒಂದು ಕೆಲಸ ಮುಗಿಸ್ತಾರೆ. ಆದ್ರೆ ಅವ್ರು ವರ್ಕ್ ಸ್ಟಾರ್ಟ್ ಮಾಡಿ 4 ದಿವಸ ಆದ ಬಳಿಕ ಅದ್ರಾಗಿನವ್ರು 3 ಜನ ಬಿಡ್ತಾರೋ, 8 ಜನ ಜಾಯ್ನ್ ಆಗ್ತಾರೋ. ಅಂದರೆ 15ರೊಳಗೆ 3 ಜನ ಬಿಡ್ತಾರೋ, ಮತ್ತು 8 ಜನ ಜಾಯ್ನ್ ಆಗ್ತಾರೆ. ಅಂದರೆ ಇದರ ಅರ್ಥ 5 ಜನ ಎಕ್ಸ್ಟ್ರಾ ಜಾಯ್ನ್ ಆದಂಗೆ. ನೆಕ್ಸ್ಟ್, ಹೌ ಮೆನಿ ಡೇಸ್ ವಿಲ್ ಇಟ್ ಟೇಕ್ ಟು ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್. ಸೊ ಈ ರೀತಿ ಆದಾಗ ರಿಮೈನಿಂಗ್ ವರ್ಕ 4 ದಿವಸ ಇವ್ರು 15 ಜನ ಕೂಡಿ ಮಾಡಿರ್ತಾರೆ. ಅದಾದ ಬಳಿಕ 3 ಜನ ಬಿಟ್ಟು 8 ಜನ ಜಾಯ್ನ್ ಆಗ್ತಾರೆ. ಹಾಗಾಗಿ ರಿಮೈನಿಂಗ್ ವರ್ಕ್ ಇನ್ನು 4 ದಿವಸ ಆದ ಬಳಿಕ ಎಷ್ಟು ದಿವಸದಾಗ ಮುಗಿತೈತಿ ಅಂತ ಕೇಳ್ಯಾರ. ಸೊ ಅದನ್ನು ಯಾವ ರೀತಿ ಮಾಡಬೇಕು? ಸೊ ಮೊದಲು ಇದನ್ನು ಸ್ಪೀಡ ಟೈಮ್ ವರ್ಕ ಬರ್ಕೊಳ್ಳೋದು. ಇಲ್ಲಿ 15 ಜನ 15M ಎಷ್ಟು ದಿವಸನಾಗ ಮಾಡಿ ಮುಗಿಸ್ತಾರೋ? 12 ದಿವಸನಾಗ ಮುಗಿಸ್ತಾರದು ಕೊಂಟಾರ. ನೆಕ್ಸ್ಟ್, ಬಟ್ ಇವ್ರು 15 ಜನ ಕೆಲಸ ಸ್ಟಾರ್ಟ್ ಮಾಡ್ತಾರೆ.
ಮಾಡಿದ ಬಳಿಕ 4 ದಿವಸ ಅಷ್ಟೇ ಮಾಡ್ತಾರೆ 15 ಜನ ಕೂಡಿ. ಅದಾದ ಬಳಿಕ ಏನಾಗ್ತೈತಿ 3 ಜನ ಬಿಡ್ತಾರೋ 8 ಜನ ಜಾಯ್ನ್ ಆಗ್ತಾರೆ. ಇದರರ್ಥ 3 ಮೈನಸ್ ಮಾಡಿದ್ರೆ 5 ಜನ ಎಕ್ಸ್ಟ್ರಾ 15 ಜನಕ್ಕೆ ಜಾಯ್ನ್ ಆದಂಗೆ. ಸೊ 20 ಜನ ಆಗ್ತಾರೆ ಟೋಟಲ್. ಅವಾಗ 20 ಜನ ಆಗಿ ಇವು ರಿಮೈನಿಂಗ್ ವರ್ಕ್ ಎಷ್ಟು ದಿವಸನ್ಯಾಗ ಮುಗಿಸ್ತಾರೋ ಅಂತ. ಸೊ ಇಲ್ಲಿ ಎಲ್ ಸಿ ಎಮ್ ಕಂಡಿಡ್ಯಾಕ ಇದು ಒಂದು ನಂಬರ್ದಾಗ ಅಷ್ಟೇ ವರ್ಕ್ ಕಂಪ್ಲೀಟ್ ಆಗೈತಿ. ಸೊ ಇಲ್ಲೇನು ಎಲ್ ಸಿ ಎಮ್ ಕಂಡಿಡ್ಯಾಕೆ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡೋಕೆ ಜಸ್ಟ್ ಇದನ್ನು ವರ್ಕ್ ಡಬ್ಲ್ಯೂ ಅಂತ ಬರ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ 4 ದಿವಸ 15 ಜನ ಕೂಡಿ ಒಂದು ಸಮ್ ಪಾರ್ಟ್ ಆಫ್ ವರ್ಕ್ ಮಾಡ್ಯಾರ, ಅದನ್ನು W1 ಅಂತ ಬರ್ಕೊರಿ. ರಿಮೈನಿಂಗ್ ವರ್ಕನ್ನು ಇವ್ರು ಕಂಪ್ಲೀಟ್ ಮಾಡ್ಯಾರ, ಅದು W2. ಸೊ ಇಲ್ಲಿ ಏನು ಮೀನಿಂಗ್ ಅಂದ್ರೆ W1 W2 ಕೂಡಿಸಿ W1 ಇದು ಟೋಟಲ್ ವರ್ಕ. ಇಲ್ಲಿ ಸಮ್ ವರ್ಕ್ ಆಗೈತಿ, ಇಲ್ಲಿ ಸಮ್ ವರ್ಕ್ ಆಗೈತಿ. ಸೊ ಇದನ್ನು ಯಾವ ರೀತಿ ಬರ್ಕೋಬೇಕು, ನಮಗೆ ಇಲ್ಲಿ ಡೇಸ್ ಕಂಡುಹಿಡಬೇಕಂದ್ರೆ ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿರಿ. ಈ ಕ್ವಶನ್ ಮಾರ್ಕನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡೋದು. ಸೊ ವರ್ಕ್ ಹೆಂಗೀಗ 15 ಜನ 12 ದಿವಸ ಮುಗಿಸುವಂಥ ಕೆಲಸ, 15 ಜನ 4 ದಿವಸ ಪ್ಲಸ್ 20 ಜನ ಎಕ್ಸ್ ದಿವಸ ಕೂಡಿ ಮುಗಿಸಿದಂಗೆ. ಸೊ 15 × 12 = 15 × 4 + 20x ಅಂತ ಬರ್ಕೋಬೇಕು ಇಕ್ವೇಷನ್. ಅಂದರೆ ಇವೆರಡೂ ಕೂಡಿ ಇದನ್ನು ಇವೆರಡೂ ಕೂಡಿ ಇದು. ಸೊ ಇನ್ನು ಆರಾಮಾಗಿ ಎಕ್ಸ್ ಕಂಡು ಹಿಡಿಬೋದು. ಯಾವ ರೀತಿ ಇದು ಈ ಕಡೆ ಬಂತಂದ್ರೆ 15 × 8 ಆಗ್ತೈತಿ. 4 12ದಾಗ 4 ಹೋದ್ರೆ 12ದಾಗ 4 ಹೋದ್ರೆ 8 ಉಳಿತೈತಿ. ಈ ಕಡೆ 20x. ಸೊ ನೆಕ್ಸ್ಟ್ x = 15 ಸಾರಿ ಸೊ ಇದು 12ದಾಗ 4 ಹೋದ್ರೆ 8 ಉಳಿತೈತಿ. ಈ ಕಡೆ ಬಂತಂದ್ರೆ ಈ ಕಡೆ 20x ಉಳಿದಿರ್ತೈತಿ. ಸೊ x = 15 × 8 / 20. ಇದು x ಈ ಕಡೆ ಬರ್ತದೆ. ಸೊ 5 3 5 4 20 4 1 4 2 6 ದಿವಸ. ಇಲ್ಲಿ ಏನಾಯ್ತು x = 6 ದಿವಸದಾಗ 20 ಜನ ರಿಮೈನಿಂಗ್ ವರ್ಕನ್ನು ಮುಗಿಸ್ತಾರೋ ಅಂತ. ಸೊ ಇಲ್ಲಿ ಯಾವುದು ಸ್ಪೀಡ್ ಕಂಡುಹಿಡಿಯೋ ಅವಶ್ಯಕತೆ ಬೀಳಂಗೇ ಇಲ್ಲ. ಸೊ ನಮಗೆ ಸ್ಪೀಡ್ ಬೇಡ, ಜಸ್ಟ್ ಇಕ್ವೇಷನ್ ಸಿಕ್ತು, ಎಷ್ಟು ಡೇಸ್ದಾಗ ಮುಗಿಸ್ರು ಅಂತ ಗೊತ್ತಾಯಿತು. ಇದು ಎಲ್ ಸಿ ಎಮ್ ಕಂಡುಹಿಡಿಯಂಗಿಲ್ಲ, ಯಾಕಂದ್ರೆ ಯಾವ ಡೇಸ್ದಾಗೂ ಇಲ್ಲಿ 1 ಡೇಸ್ದಾಗ ಅಷ್ಟೇ ವರ್ಕ್ ಕಂಪ್ಲೀಟ್ ಆಗೈತಿ, ಇದರಾಗ ಪಾರ್ಟ್ ಕಂಪ್ಲೀಟ್ ಆಗೈತಿ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿ ಎಲ್ ಸಿ ಎಮ್ ಕಂಡುಹಿಡಿಯಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್. ಇವು ಆಲ್ಮೋಸ್ಟ್ ಸಿಂಪಲ್ ಪ್ರಾಬ್ಲಮ್ಸ, ನೋಡೋಕ್ಕಷ್ಟೇ ಡಿಫಿಕಲ್ಟ್ ಅನ್ನಿಸ್ತಾವೆ, ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಷ್ಟೆ. ಸೊ ನೋಡಿರಿ, ಇದು 25 men can complete a work in 16 days. After 4 days from start of the work, some men left. If remaining work was completed by remaining men in 15 days, find the men left after 4 days from the start of the work. ಸೊ ಏನು ಕೊಟ್ಟಾರಂದ್ರೆ 25 ಜನ ಕೂಡಿ ಒಂದು ಕೆಲಸನ 16 ದಿವಸದಾಗ ಮಾಡ್ತಾರೋ. ಬಟ್ ಏನಂದ್ರೆ ಕೆಲಸ ಸ್ಟಾರ್ಟ್ ಮಾಡಿ 4 ದಿವಸ ಆದ ಬಳಿಕ ಸಮ್ ಮೆನ್ ಅಂದರೆ ಎಷ್ಟೋ ಒಂದು ಸಮ್ ಮೆಂಬರ್ಸ್ ಬಿಡ್ತಾರೆ, ಎಷ್ಟು ಜನ ಬಿಡ್ತಾರೆ ಗೊತ್ತಿಲ್ಲ, ಬಿಡ್ತಾರೆ. ಆಮೇಲೆ ರಿಮೈನಿಂಗ್ ವರ್ಕ್ ಏನಿರ್ತಲ್ಲ ಅದನ್ನು ಆ ರಿಮೈನಿಂಗ್ ಜನ ಕೂಡಿ 15 ದಿವಸ ಕಂಪ್ಲೀಟ್ ಮಾಡ್ತಾರೆ. ಹಂಗಾದ್ರೆ 4 ಡೇಸಾಗ ಎಷ್ಟು ಜನ ಬಿಟ್ಟರು ಅಂತ ಕೇಳ್ಯಾರ. ಸೊ 25 ಜನ ಕೂಡಿ 15 ದಿವಸ ಮುಗಿಸ್ಬೋದಾಗಿತ್ತು, ಆದರೆ 4 ದಿವಸಾಗನ ಒಂದು ಸ್ವಲ್ಪ ಜನ ಬಿಡ್ತಾರೆ. ಆ ರಿಮೈನಿಂಗ್ ಜನ ಕೂಡಿ ರಿಮೈನಿಂಗ್ ವರ್ಕನ್ನು 15 ದಿವಸದಾಗ ಮುಗಿಸ್ಯಾರು. ಹಂಗಿತ್ತಂದ್ರೆ 4 ದಿವಸಾಗನ ಎಷ್ಟು ಜನ ಬಿಟ್ಟರು ಅಂತ ಕಂಡುಹಿಡ್ಬೇಕು. ಸೊ ಇಲ್ಲೂ ಅದ ಸೇಮ್, ಆಗಲೇ ಏನು ಮಾಡಿದ್ರಲ್ಲ ಅದ ಪ್ರಾಬ್ಲಮ್ ಥರನ ಬರ್ಕೋಬೇಕಾಗುತ್ತೆ, ಸ್ವಲ್ಪ ಚೇಂಜ್ ಇರ್ತೈತೆ. ಸೊ ಏನು ಕೊಟ್ಟಾರ, ಫಸ್ಟ್ 25 ಜನ ಒಂದು ಕೆಲಸನ 16 ದಿವಸದಾಗ ಮುಗಿಸ್ತಾರಂತ ಕೊಟ್ಟಾರ. ನೆಕ್ಸ್ಟ್ ಆದ್ರೆ 25 ಜನ ಕೂಡ ವರ್ಕ್ ಸ್ಟಾರ್ಟ್ ಮಾಡಿರ್ತಾರೆ, 4 ದಿವಸದಾಗ ಅಟ್ಟ ಮಾಡ್ತಾರೆ ಇವ್ರು, ಆಮೇಲೆ ಸ್ವಲ್ಪ ಜನ ಬಿಡ್ತಾರೆ ಕೆಲಸ. ಸೊ ಎಷ್ಟು ಜನ ಬಿಡ್ತಾರೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡ್ಬೇಕೀಗ. ಬಟ್ ಏನಂದ್ರೆ ಆ ರಿಮೈನಿಂಗ್ ವರ್ಕ್ ಅಂದರೆ ರಿಮೈನಿಂಗ್ ವರ್ಕನ್ನು ರಿಮೈನಿಂಗ್ ಪೀಪಲ್ ಅಂದರೆ ಎಕ್ಸ್ ಅಂತ, ಅಂದರೆ ಎಷ್ಟು ಜನ ಬಿಟ್ಟರೆ ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಅಂದ್ರೆ 25 - x. ಅವ್ರು ಎಷ್ಟು ದಿವಸದಾಗ ಮುಗಿಸ್ಯಾರ ಕೆಲಸ, 15 ದಿವಸದಾಗ ಮುಗಿಸ್ಯಾರ. ಸೊ ಇಲ್ಲಿ ಎಷ್ಟು ಜನ ಬಿಟ್ಟರು ಅಂತ ಇಲ್ಲಿ ಕೂಡ ಎಲ್ ಸಿ ಎಮ್ ಕಂಡುಹಿಡಿಯಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಈ ಒಂದು 16 ಅನ್ನೋದ್ರಾಗ ಮಾತ್ರ ವರ್ಕ್ ಕಂಪ್ಲೀಟ್ ಆಗ್ತೈತಿ. ಇಲ್ಲಿ ಪಾರ್ಟ್ ವರ್ಕ್ ಮಾಡ್ಯಾರ ಇವ್ರು 25 ಜನ ಕೂಡಿ, ಇಲ್ಲಿ 15 ದಿವಸ 25 - x ಜನ ಕೂಡಿ ಪಾರ್ಟ್ ವರ್ಕ್ ಮಾಡ್ಯಾರ.
ಸೊ ಇದು ಡಬ್ಲ್ಯೂ ಅಂತ ಆಗಲೇ ಮಾಡಿದ್ರೆ ಹಂಗೆ ಇದು ಡಬ್ಲ್ಯೂ ಇದು W2 ಅಂತ ಲೆಕ್ಕ ಇಟ್ಕೋಬೇಕು. ಯಾವ ರೀತಿ, ಇದು ಟೋಟಲ್ ವರ್ಕ, ಇಲ್ಲಿ ಪಾರ್ಟ್ ಆಫ್ ವರ್ಕ, ಇದು ಪಾರ್ಟ್ ಆಫ್ ವರ್ಕ್, ಬಟ್ ಇವೆರಡೂ ಕೂಡಿ ಈ ವರ್ಕನ್ನು. ಸೊ ಇಲ್ಲಿ ಅದೇ ರೀತಿ ಮಾಡಬೇಕು. 25 ಇಂಟು 16 ಈಕ್ವಲ್ ಟು 25 ಇಂಟು 4 ಪ್ಲಸ್ 25 ಮೈನಸ್ ಎಕ್ಸ್ ಇಂಟು 15 ಅಂತ ಬರ್ಕೋಬೇಕು. ಸೊ ಇಲ್ಲಿ ಯಾವುದೂ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಹಂಗೆ ಇಂಟುದಾಗ ಬರ್ಕೊಂಡು ಹೋಗೋದು. ಇದನ್ನೆಲ್ಲ ಮತ್ತು 25 ಇಂಟು 16 ಎಲ್ಲ ಲೆಕ್ಕ ಮಾಡ್ಕೋತಾರೆ ಭಾಳ ಟೈಮ್ ಹಿಡಿದೈತಿ, ಅದೇನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ಇದನ್ನು ಈ ಕಡೆ ತೊಗೊಂಡ್ರಿ ಅಂದ್ರೆ 25 ಹಂಗೆ ಉಳಿತೈತಿ. ಈ 16ರಾಗ 4 ಹೋದ್ರೆ 12 ಉಳಿತೈತಿ. ಇಷ್ಟು ಬರ್ಕೊಳ್ಳೋದು. ನೆಕ್ಸ್ಟ್ ಇದನ್ನು ಹಿಂಗೆ 25 ಇಂಟು 15 ಹಿಂಗೆ ಬರ್ಕೊಂಬಿಡೋದು, ಮೈನಸ್ 15 ಎಕ್ಸ್. ಸೊ ನೆಕ್ಸ್ಟ್ ಇಲ್ಲಿ ಹಂಗೆ ಈ 15 ಎಕ್ಸ್ ಈ ಕಡೆ ತೊಗೊರಿ, ಪ್ಲಸ್ ಆಗ್ತೈತಿ. ಈ 12 ಇಂಟು 25 ಈ ಕಡೆ ತೊಗೋದೆ ಅಂದ್ರೆ ಮೈನಸ್ ಆಗ್ತೈತಿ. 25 ಆ್ಯಸ್ ಇಟ್ ಈಸ, 15ರಾಗ 12 ಹೋತಂದ್ರೆ ಎಷ್ಟು ಉಳಿತೈತಿ? 3 ಉಳಿತೈತಿ. ಸೊ ಈಗ 15 ಈ ಕಡೆ ತೊಗೊಂಬಿಡೋದು, ಎಕ್ಸ್ ಈಕ್ವಲ್ ಟು 25 ಇಂಟು 3 ಬಾಗಿಲೆ 15. ಸೊ 5 3 15, 5 5 25, 3 1 ಸೊ ಎಕ್ಸ್ ಈಕ್ವಲ್ ಟು 5. ಅಂದರೆ ಏನಾಯ್ತು ಇಲ್ಲಿ 25 ಜನ 16 ದಿವಸದಾಗ ಮಾಡಿ ಮುಗಿಸೋಂಗೆ ಕೆಲಸ ಇತ್ತು. ಅಂದ್ರೆ 4 ದಿವಸಕ್ಕೆ 25 ಜನ ಮಾಡ್ತಾರೆ. ಆಮೇಲೆ ಎಕ್ಸ್ 5 ಜನ ಬಿಡ್ತಾರೋ ಅಂತ, 5 ಜನ ಬಿಟ್ಟು ಬೆಳಕ ರಿಮೈನಿಂಗ್ ಜನ ಅಂದ್ರೆ 20 ಜನ ಕೂಡಿ 15 ದಿವಸದಾಗ ಉಳಿದ ಕೆಲಸನ ಮುಗಿಸ್ಯಾರು ಅಂತ ಆಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್. ಎ ಕಂಪ್ಲೀಟ್ ವರ್ಕ್ ಇನ್ 10 days, he work for 4 days and remaining work completed by B in 9 days. Then in how many days A and B together finish the work? ಸೊ ಏನಿಲ್ಲಿ ಎ ಒಂದು ಕೆಲಸನ 10 ದಿವ್ಸನಾಗ ಮಾಡ್ತಾನೆ. ಆದ್ರೆ ಅವ ಎಷ್ಟು ದಿವ್ಸ ಮಾಡ್ಯಾನ? 4 ದಿವ್ಸ ಅಷ್ಟೇ ಕೆಲಸ ಮಾಡಿ ಬಿಟ್ಬಿಡ್ತಾನು. ರಿಮೈನಿಂಗ್ ವರ್ಕನ್ನು ಬಿ 9 ದಿವ್ಸನಾಗ ಮುಗಿಸ್ತಾನೆ. ಹಂಗಾದ್ರೆ ಎ ಬಿ ಇಬ್ಬರು ಕೂಡಿದ್ರೆ ಆ ಕೆಲಸನ ಎಷ್ಟು ದಿವ್ಸನಾಗ ಮುಗಿಸ್ತಿದ್ರು ಅಂಥೇಳಿ ಕಂಡುಹಿಡಬೇಕು. ನೋಡಿರಿ, ಫಸ್ಟ್ ಬರೀದು ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತದೆ ಪ್ರಾಬ್ಲಮ, ಬಟ್ ಸಿಂಪಲಾಗಿ ತಿಳ್ಕೊಂಡ್ರೆ ಈಸಿ. ಸೊ ಈ ಒಂದು ಕೆಲಸನ ಎಷ್ಟು ದಿವ್ಸನಾಗ ಮಾಡ್ತಾನೋ? 10 ಡೇಸ್ದಾಗ ಮಾಡ್ತಾನೆ. ಆದ್ರೆ ಏನು ಮಾಡ್ತಾನೆ? 4 ದಿವಸ ಅಷ್ಟೇ ಮಾಡಿ ಬಿಡ್ತಾನೆ. ನೆಕ್ಸ್ಟ್ ಉಳಿದ ಕೆಲಸನ ಬಿ ಮಾಡ್ತಾನೆ. ಬಿ ಅಷ್ಟೇ 9 ದಿವಸನೇ. ಹಂಗಾರೆ ಇಲ್ಲಿ 10 ಅನ್ನೋ ನಂಬರ್ದಾಗ ಅಷ್ಟೇ ವರ್ಕ್ ಏನಾಗೈತಿ? ಕಂಪ್ಲೀಟ್ ಐತಿ. 4 ಮತ್ತು 9ದಾಗ ವರ್ಕ್ ಕಂಪ್ಲೀಟ್ ಇಲ್ಲ. ಇಲ್ಲಿ ಕೂಡ ಎಲ್ ಸಿ ಎಮ್ ಕಂಡಿಡಕ್ಕೆ ಬರೋಂಗಿಲ್ಲ. ಸ್ವಲ್ಪ ಎಲ್ ಸಿ ಎಮ್ ಕಂಡಿಡಿಯೋ ಟೈಮ್ದಾಗ ಭಾಳ ಸಿಂಪಲ್ ಆಗ್ತೈತೆ ಪ್ರಾಬ್ಲಮ್. ಎಲ್ಲಿ ಎಲ್ ಸಿ ಎಮ್ ಕಂಡಿಡಕ್ಕೆ ಬರೋಂಗಿಲ್ಲ ಅಲ್ಲಿ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತೈತಿ, ಸ್ವಲ್ಪ ವಿಚಾರ ಮಾಡಿ ಮಾಡ್ಬೇಕಷ್ಟೆ. ಸೊ ಇಲ್ಲಿ ನಮಗೆ ಸ್ಪೀಡು ಸಿಗೋಂಗಿಲ್ಲ, ವರ್ಕ್ ಕಂಡಿಡಕ್ಕೆ ಹೋಗೋಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕಿಲ್ಲಿ? ಏನು ಸ್ಪೀಡ್ ಎ ಅಂತ ಬರ್ಕೊಳ್ಳೋದು, ಬಿ ಸ್ಪೀಡ ಬಿ ಅಂತ ಬರ್ಕೊಳ್ಳೋದು. ಹಂಗಾರೆ ಇಲ್ಲಿ ಏನಾಯ್ತು? ಟೋಟಲ್ ವರ್ಕ್ ಏನಾಯ್ತು? ಡಿ ಈಕ್ವಲ್ ಟು ಎಸ್ ಇಂಟು ಟಿ ಹಾಕೈತಿ. ಸೊ 10A ಅನ್ನೋ ಟೋಟಲ್ ವರ್ಕ್. ಬಟ್ ಇಲ್ಲೇನು ಮಾಡ್ಯಾನ? 4 ದಿವ್ಸನಾಗ ಅವ 4A ಕೆಲಸ ಮಾಡ್ಯಾನ. ಇವ 9 ದಿವ್ಸನಾಗ 9B ವರ್ಕ್ ಮಾಡ್ಯಾನ. ಕೇಳಿದ್ದೇನಿಲ್ಲಿ? ಎ ಮತ್ತು ಬಿ ಇಬ್ಬರು ಕೂಡಿದ್ರೆ ಎಷ್ಟು ದಿವ್ಸನಾಗ ಕೆಲಸ ಮಾಡ್ತಾರೋ? ಎ ಬಿ ಇಬ್ಬರು ಕೂಡ್ರಂದ್ರೆ ಎಷ್ಟು ದಿವ್ಸನಾಗ ಕೆಲಸ ಮಾಡ್ತಾರೋ ಅಂತ ಕೇಳ್ಯಾರ. ಸೊ ಟೋಟಲ್ ವರ್ಕಿನ ಸೇಮ್ 10A ಅಂತ ಬರ್ಕೋಬೋದು, ಅಥವಾ 4A + 9B. ಬಿಕಾಸ್ 4A + 9B = 10A ಅನ್ನಂಗೆ. ಯಾಕಂದ್ರೆ ಇದ ವರ್ಕನ್ನು ಎ ಸ್ವಲ್ಪ ಮಾಡ್ಯಾನ, ಬಿ ಸ್ವಲ್ಪ ಮಾಡ್ಯಾನ. ಸೊ ಅದನ್ನು 10A ಅಂತ ಬರ್ಕೊಂಡು.
ಅಂದರೆ ಇಲ್ಲಿ ಸ್ಪೀಡೇನ ಎ ಪ್ಲಸ್ ಬಿ ಇಬ್ಬರು ಕೂಡಿ ಎ ಪ್ಲಸ್ ಬಿ. ಸೊ ನಮಗೆ ಇಲ್ಲಿ ಏನು ಬೇಕು, ಟಿ ಬೇಕು. ಟಿ ಅಂದರೆ ಏನು, ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸೊ 10a ಬೈ ಎ ಪ್ಲಸ್ ಬಿ ಮಾಡಿದ್ರೆ ನಮ್ಗೆ ಇಲ್ಲಿ ಟಿ ಸಿಗ್ತೈತಿ. ಬಟ್ ಅದಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕು, ನಾವು ಎ ಅಥವಾ ಬಿಯನ್ನು ಸಾಲ್ವ್ ಮಾಡ್ಕೋಬೇಕು. ಸೊ 10a = 4a + 9b ಅಂತ ಬರ್ಕೊಂತೀವಿ ಅಂದ್ರೆ ಇದು ಈ ಕಡೆ ಬಂತಂದ್ರೆ 6a = 9b ಅಥವಾ 3 3 2a = 3b or b = ಇದು ಈ ಕಡೆ ಬಂತಂದ್ರೆ 2/3a. ಸೊ ಇಲ್ಲೇನು ಮಾಡ್ಬೇಕಾಗಿತ್ತು, ನಾವು ಟಿ = 10a / a + b ಮಾಡಬೇಕು. ಸೊ ಈ ಬಿ ಜಾಗದಾಗ 2/3a ಹಾಕಿದ್ರೆ ನಮಗೆ ಟಿ ಸಿಕ್ಬಿಡ್ಬೇಕು. ಸೊ ಟಿ = 10a / a + b. ಸೊ 10a ಆ್ಯಸ್ ಇಟ್ ಈಸ, ಇಲ್ಲಿ a ಆ್ಯಸ್ ಇಟ್ ಈಸ, ಅಲ್ಲಿ b a. ಇಲ್ಲಿ 10a ಆ್ಯಸ್ ಇಟ್ ಈಸ ಡಿವೈಡೆಡ್ ಬೈ 5a / 3 ಆಗ್ತೈತಿ. ಸೊ ಇಲ್ಲಿ ಎ ಕ್ಯಾನ್ಸಲ, ಈ 3 ಮೇಲ್ಗಡೆ ಹೋಗ್ತೈತಿ. 10 × 3 / 5. 5 1 5 2. ಸೊ 3 2 6. ಸೊ ಏನಾಗ್ತಿಲ್ಲಿ ಟಿ = 6 days ಆಗ್ತದೆ. ಎ + ಬಿ ಆ ಕೆಲಸನ 6 ದಿವಸದಾಗ ಮಾಡಿ ಮುಗಿಸ್ತಾರೆ ಅಂತ ಇಬ್ಬರು ಕೂಡಿ. ನೆಕ್ಸ್ಟ್ ಈಗ ಇನ್ನೊಂದು ಪ್ರಾಬ್ಲಮ್. ಎ ಆ್ಯಂಡ್ ಬಿ ಡೂ ವರ್ಕ್ ಇನ್ 20 and 12 days. ಎ ಮತ್ತು ಬಿ ಒಂದು ಕೆಲಸನ 20 ದಿವಸ ಮತ್ತು 12 ದಿವಸ ರೆಸ್ಪೆಕ್ಟಿವ್ಲಿ, ಅಂದ್ರೆ ಎ 20 ದಿವಸದಾಗ ಮಾಡ್ತಾನೆ, ಬಿ 12 ದಿವಸದಾಗ ಮಾಡ್ತಾನೆ ಅಂತ. ಎ ಸ್ಟಾರ್ಟೆಡ್ ದ ವರ್ಕ್ ಅಲೋನ್. ಆಫ್ಟರ್ 4 days ಬಿ ಜಾಯಿಂಡ್ ಹಿಮ್ ಟಿಲ್ ಕಂಪ್ಲೀಷನ್ ಆಫ್ ದ ವರ್ಕ್. ಅಂದರೆ ಎ ಮೊದಲು ಸ್ಟಾರ್ಟ್ ಮಾಡ್ತಾನೆ ಕೆಲಸ, ಆಮೇಲೆ 4 ದಿವಸ ಆದ ಬಳಿಕ ಬಿ ಜಾಯ್ನ್ ಆಗಿ ಕೆಲಸ ಮುಗಿತಾಗ ಅವನ ಜೊತೆ ಕೆಲಸ ಮಾಡ್ತಾನೆ. ಹಂಗಾರೆ ಹೌ ಲಾಂಗ್ ಡಿಡ್ ದ ವರ್ಕ್ ಲಾಸ್ಟ್, ಅಂದರೆ ಟೋಟಲ್ ವರ್ಕ್ ಮುಗಿಯೋಕ್ಕೆ ಎಷ್ಟು ಟೈಮ್ ತೊಗೋತು ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಇರುತ್ತೆ 6, 10, 15, 20 ಅಂತ. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ ನೋಡಿರಿ, ಫಸ್ಟ್ ಬರ್ಕೋದು ಸ್ಪೀಡ್, ಟೈಮ್, ವರ್ಕ್. ಸೊ ಎ 20 ದಿವಸದಾಗ ಮಾಡಿ ಮುಗಿಸ್ತಾನೆ, ಬಿ 12 ದಿವಸದಾಗ ಮಾಡಿ ಮುಗಿಸ್ತಾನು. ಆದರೆ ಎ 4 ದಿವಸದಾಗ ಮಾಡಿರ್ತಾನೆ, ಆಮೇಲೆ ಬಿ ಜಾಯ್ನ್ ಆಗ್ತಾನೆ ಅವಂಗೆ. ಸೊ ಎ + ಬಿ ಆಗ್ತೈತೆ ಅವಾಗ ಬಿ ಜಾಯ್ನ್ ಆದಂದ್ರೆ. ಸೊ ಬಿ ಜಾಯ್ನ್ ಆಗಿ ರಿಮೈನಿಂಗ್ ವರ್ಕನ್ನು ಮುಗಿಸ್ತಾರೆ. ಇಲ್ಲಿ ಎಷ್ಟು ದಿವಸ ಆಗ್ತೈತಿ ಅಂತ ಕಂಡುಹಿಡಬೇಕು. ಸೊ ಇಲ್ಲಿ ಇದು ಪಾರ್ಟ್ ಆಫ್ ವರ್ಕ್ ಮುಗ್ದೈತಿ ಇಲ್ಲಿ. ಸೊ ಇಲ್ಲಿ ಎರಡೂದ್ರಾಗ ವರ್ಕ್ ಕಂಪ್ಲೀಟ್ ಆಗೈತಿ. 20 ದಿವಸನಾಗ ಮುಗಿಸ್ತಾನೆ, 12 ದಿವಸ ಮುಗಿಸ್ತಾನೆ. ಸೊ ಇವೆರಡೂ ನಂಬರ್ದಾಗ ವರ್ಕ್ ಮುಗ್ದೈತೆ ಅಂದಾಗ ಇವೆರಡನ್ನು ಮಾತ್ರ ಕನ್ಸಿಡರ್ ಮಾಡಿ LCM ಕಂಡುಹಿಡಬೇಕು. ಸೊ 20, 12 ಅಂದರೆ LCM ಕಂಡು 60 ಸಿಗ್ತೈತಿ, 60 ಆಗ್ತೈತಿ. ಹಂಗಾರೆ ಸ್ಪೀಡ್ ಸಿಗ್ತೈತಿ. ಏದು ಸ್ಪೀಡ್ ಎಷ್ಟಾಯಿತು, 60 20 ಮಾಡ್ರೆ 3. ಇಲ್ಲಿ 60 / 12 ಮಾಡ್ರೆ 12 × 5. ಸೊ ಇಲ್ಲಿ ಏದು ಸ್ಪೀಡ್ ನಮ್ಗೆ ಗೊತ್ತೈತಿ 3. ನೀವು ಎಷ್ಟು 4 ದಿವಸದಾಗ ಒಬ್ಬ ಕೆಲಸ ಮಾಡಿದಾಗ 12 ವರ್ಕ್ ಮಾಡಿರ್ತಾನೆ. 4 × 3 = 12. ಎಷ್ಟು ಕೆಲಸ ಉಳಿದಿರ್ತೈತಿ, 60ರಾಗ 12 ತೆಗೆದ್ರೆ 48 ಕೆಲಸ ಉಳಿದಿರ್ತೈತಿ. ಇವ್ರಿಬ್ರದ್ದು ಸೇರಿ ಅಷ್ಟಾಗತ್ತವೆ. ಆಮೇಲೆ 4 ದಿವಸ ಆದ ಬಳಿಕ ಬಿ ಜಾಯ್ನ್ ಆಗಿರ್ತಾನೆ. ಸೊ ಇದು 3 ಸ್ಪೀಡ್ಗೆ 5 ಕೂಡ್ತೈತಿ. ಹಂಗಾರೆ 8 ಸ್ಪೀಡ್ ಆಯ್ತು ಇಬ್ರದ್ದು ಕೂಡಿ. ಸೊ ಆವಾಗ 48 / 8 ಅಂದರೆ ಎಷ್ಟಾಗೈತಿ, 6 ದಿವಸದಾಗ ವರ್ಕ್ ಮುಗಿತೈತಿ. ಆದ್ರೆ ಇಲ್ಲೇನು ಕೇರ, ಇಬ್ಬರು ಕೂಡಿ ರಿಮೈನಿಂಗ್ ವರ್ಕ್ ಎಷ್ಟು ದಿವ್ಸನಾಗ ಮಾಡ್ತಾರೋ ಅಂತ ಕೇಳಿಲ್ಲ, ಟೋಟಲ್ ವರ್ಕ್ ಎಷ್ಟು ದಿವಸ ತೊಗೋತು ಅಂತ ಕೇಳ್ಯಾರ.
ಸೊ ಫಸ್ಟ್ ಎ 4 ದಿವಸ ಮಾಡ್ಯಾನ, ಆಮೇಲೆ ಇಬ್ಬರು ಕೂಡಿ 6 ದಿವಸ. ಟೋಟಲ್ ವರ್ಕ್ ಹೌ ಮೆನಿ ಡೇಸ್ ವರ್ಕ್ ಲಾಸ್ಟ್ ಅಂದಾಗ 10 ಡೇಸ್ ಆಗ್ತೈತಿ. ಕ್ವಶನ್ ಯಾವ ರೀತಿ ಕೇಳಿರ್ತಾರೆ ಹಂಗೆ. ಕೆಲವೊಂದು ಸಲ ಇಬ್ಬರು ಕೂಡಿ ರಿಮೈನಿಂಗ್ ವರ್ಕನ್ನು ಎಷ್ಟು ದಿವ್ಸನಾಗ ಮಾಡ್ತಾರೆ ಅಂತ ಕೇಳ್ತಾರೆ. ಅವಾಗ ಡೈರೆಕ್ಟ್ ನಿಮ್ಗೆ ಆನ್ಸರ್ 6 ಸಿಕ್ಕಿರ್ತೈತಿ, 6 ಆಪ್ಷನಾಗ ಇರ್ತೈತಿ, ಟಿಕ್ ಹಾಕಿಬಿಡ್ತೀರಿ. ಬಟ್ ಇಲ್ಲಿ ಏನು ಕೇಳ್ಯಾರ, ಹಂಗಾರೆ ಟೋಟಲ್ ವರ್ಕ್ ಮುಗಿಯೋಕೆ ಎಷ್ಟು ಡೇಸ್ ತೊಗೋತು ಅಂತ ಕೇಳ್ಯಾರ. ಸೊ ನಾವಿಲ್ಲಿ 6 ಕಂಡು ಹಿಡ್ದಿರ್ತೀವಿ, 4 ದಿವ್ಸ ತನಕ ಎ ಮಾಡಿರ್ತಾನೆ, ಎ ಪ್ಲಸ್ ಬಿ ಕೂಡಿ 6 ದಿವ್ಸ, ಟೋಟಲ್ 10. ಆಪ್ಷನ್ದಾಗ 6 ಇರ್ತೈತಿ, ನಾವು ಪಟಕ್ನ 6 ಟಿಕ್ ಹಾಕಿಬಿಡ್ಬಾರ್ದು, ನೋಡ್ಬೇಕು ಕ್ವಶನ್ ಏನು ಕೇಳ್ಯಾರ ಅಂಥೇಳಿ. ನೋಡಿ ಆಪ್ಷನ್ 6 ಐತಿ, 10 ಐತಿ. ಸೊ ನಾವು ಕಂಡು ಹಿಡಿಯೊಟ್ಟಿಗೆ 6 ಆನ್ಸರ್ ಬಂದಾಗ ಪಟ್ನ ಇದನ್ನು ಟಿಕ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಇದು ಕರೆಕ್ಟ್ ಆನ್ಸರ್. ಯಾಕಂದ್ರೆ ಹೌ ಲಾಂಗ್ ಡಿಡ್ ದ ವರ್ಕ್ ಲಾಸ್ಟ್ ಅಂತ ಕೇಳ್ಯಾರ, ಎಷ್ಟು ದಿವಸ ಆಯ್ತು ಟೋಟಲ್ ಕೆಲಸ ಮುಗಿಯಾಕ ಅಂಥೇಳಿ.